ಡಿ ಕೆ ಶಿವಕುಮಾರ್ ಅವರು ಕೂಡ ತನ್ನ ಆಪ್ತರ ಜೊತೆಯಲ್ಲಿ ದೆಹಲಿಗೆ ತೆರಳಿದ್ರು. ಏನಂತಂದ್ರೆ ಸಚಿವ ಸಂಪುಟ ವಿಸ್ತರಣೆ ಆದ್ರೆ ಅಥವಾ ಒಂದ್ ವೇಳೆ ರೀಶಫಲ್ ಆಗುವಂತ ನಿರ್ಧಾರ ಏನಾದ್ರೂ ಹೈಕಮಾಂಡ್ ತೆಗೆದುಕೊಂಡ್ರೆ ತನ್ನ ಆಪ್ತ ವಲಯನ್ನು ಕೂಡ ಆ ಸಚಿವ ಸಂಪುಟಕ್ಕೆ ಸೇರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಏನಾದ್ರೂ ಕೆಳಗಿಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆದ್ರೆ ಯಾವ ರೀತಿಯಾಗಿ ಏನೆಲ್ಲ ಮಾಡಬೇಕು ಅನ್ನೋಂಥದ್ದು ಕೂಡ ಒಂದಷ್ಟು ಪ್ಲಾನ್ ಅನ್ನ ಇಟ್ಕೊಂಡೇ ಡಿ ಕೆ ಶಿವಕುಮಾರ್ ಅವರು ತೆರಳಿದ್ರು. ಆದ್ರೆ ದೆಹಲಿಯಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡದೇ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ವಾಪಸ್ ಬೆಂಗಳೂರಿಗೆ ಬರುವ ಮುನ್ನ, ಯಾಕಂತಂದ್ರೆ ಈಗಾಗಲೇ ಬಹಳಷ್ಟು ಹಿಂದಿನಿಂದಲೂ ಸರ್ಕಾರ ಆರಂಭವಾದಂತಹ ಸಂದರ್ಭದಲ್ಲೇ 2.5 ವರ್ಷ ಅಧಿಕಾರ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರು 2.5 ವರ್ಷಕ್ಕೆ ಬಿಟ್ಕೊಡ್ತಾರೆ, ಆನಂತರ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನುವಂತ ಅನೇಕ ಚರ್ಚೆಗಳಾದ್ರೂ ಕೂಡ ಕಳೆದ ವರ್ಷದ ನವೆಂಬರ್ನಲ್ಲೇ ಈ ಒಂದು ಬದಲಾವಣೆ ಆಗಬೇಕಾಯ್ತು. ಆದ್ರೆ ಈಗಾಗಲೇ 3 ವರ್ಷಗಳು ದಾಟಿದೆ. 3 ವರ್ಷಗಳಾದ್ರೂ ಕೂಡ ತನಗೆ ಅಧಿಕಾರ ಸಿಗದೆ ಇರೋದ್ರಿಂದ ಡಿ ಕೆ ಶಿವಕುಮಾರ್ ನೇರವಾಗಿ ಹೈಕಮಾಂಡ್ ಒತ್ತಡ ಹಾಕುವಂತ ಕೆಲಸವನ್ನ ಮಾಡೋದು, ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಈಗ ಒಂದು ಅಂತಿಮ ನಿರ್ಧಾರಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ಕಾಂಗ್ರೆಸ್ನ ವಲಯದಲ್ಲಿ ಆಗ್ತಾ ಇರತಕ್ಕಂಥ ಒಂದಷ್ಟು ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒಂದಷ್ಟು ಖುಷಿಯನ್ನ ತಂದಿರಬಹುದು. ನೇರವಾಗಿ ಏನನ್ನು ಹಾಕಬೇಡಿ ಅನ್ನುವಂತ ಒಂದೇ ಮಾತನ್ನ ಹೇಳೋ ಮೂಲಕ ಅವರು ತನ್ನ ಸಹೋದರರು ಮತ್ತು ಆಪ್ತರ ಜೊತೆಯಲ್ಲಿ ದೆಹಲಿಯಲ್ಲಿ ಹೇಳಿದಂತ ಒಂದು ಮಾತನ್ನ ಹೊರತುಪಡಿಸಿದ್ರೆ ಆನಂತರ ಬೆಂಗಳೂರಿಗೆ ಈಗ ಬರ್ಲಿಕ್ಕೂ ಕೂಡ ಟಿಕೆಟ್ ಅನ್ನು ಕೂಡ ಬುಕ್ ಮಾಡಿದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾದಂತಹ ತಯಾರಿಯನ್ನು ಮಾಡ್ಕೋಬೇಕು ಅನ್ನುವಂತ ಒಂದಷ್ಟು ಪ್ಲಾನ್ ಅನ್ನು ಕೂಡ ಅವ್ರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ನೋಡೋದಾದ್ರೆ ರಾಜ್ಯಸಭೆ ಚುನಾವಣೆ ಮತ್ತು ವಿಧಾನ ಪರಿಷತ್ನ ಚುನಾವಣೆ ಇದೆಲ್ಲದರ ನಡುವೆ ರಾಜ್ಯದ ಸಿಎಂ ಸ್ಥಾನದ ಅಥವಾ ಸಿಎಂ ಕುರ್ಚಿಯ ಯಾರ ಪಾಲಾಗಲಿದೆ ಅಥವಾ ಯಾವ ರೀತಿಯಾದಂತಹ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳಿದೆ ಅನ್ನೋಂಥದ್ದು ಇಡೀ ಕಾಂಗ್ರೆಸ್ ವಲಯದಲ್ಲಿ ಬಹಳ ಕುತೂಹಲನ ಕಾಡಿಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಚಂದ್ರು, ನಿಮ್ಮೆಲ್ಲ ಮಾಹಿತಿಗಾಗಿ. ಮ್ಯಾರಥಾನ್ ಸಭೆಯಲ್ಲಿ ಆಗಿದ್ದೇನು, ಏನಾಯ್ತು ಸಭೆಯಲ್ಲಿ? ರಿಪಬ್ಲಿಕ್ ಕನ್ನಡದ ಬಳಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಏನಾಯ್ತು ಮೀಟಿಂಗ್ ನಲ್ಲಿ ಅಂತ ನಮ್ಮ ಸೋರ್ಸ್ ಇದೆ. ಅದ್ರ ಪ್ರಕಾರ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ನಿರಂತರವಾಗಿ ಬೆಳಿಗ್ಗೆಯಿಂದಲೂ ಕೂಡ ನಡೆದಂತ ಮೀಟಿಂಗ್ ನಲ್ಲಿ ಏನಾಯ್ತು ಅಂತ. ಮ್ಯಾರಥಾನ್ ಸಭೆಯಲ್ಲಿ ರಾಹುಲ್ ಗಾಂಧಿ ಏನ್ ಹೇಳಿದ್ರು, ಜೊತೆಗೆ ಸಿದ್ದರಾಮಯ್ಯ ಏನ್ ಹೇಳಿದ್ರು, ಡಿ ಕೆ ಶಿವಕುಮಾರ್ ಏನ್ ಹೇಳಿದ್ರು, ಅವ್ರ ಜೊತೆಗೆ ಹೋದಂತ ಸಚಿವರುಗಳು ಶಾಸಕರುಗಳು ಏನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು, ಅಲ್ಟಿಮೇಟ್ಲಿ ಈಗ ಏನಾಗಿದೆ, ಸಿದ್ದರಾಮಯ್ಯನವರನ್ನ ಕುರ್ಚಿಯಿಂದ ಕೆಳಗಿಳಿಸ್ತಾರಾ, ಡಿ ಕೆ ಶಿವಕುಮಾರ್ ಅವರನ್ನ ಕುರ್ಚಿ ಮೇಲೆ ಕೂರಿಸ್ತಾರಾ, ಸಚಿವ ಸಂಪುಟದ ಪುನರ್ರಚನೆ ಆದ್ರೆ ಯಾರು ಮಂತ್ರಿಗಳಾಗ್ತಾರೆ, ಯಾರನ್ನ ಕ್ಯಾಬಿನೆಟ್ನಿಂದ ಕೈ ಬಿಡ್ತಾರೆ, ಯಾವ ಆಧಾರದ ಮೇಲೆ ಇವರು ಪರಿಗಣಿಸ್ತಾರೆ, ಇನ್ನುಳಿದಿರುವಂತ 2 ವರ್ಷಗಳು ರಾಜ್ಯದಲ್ಲಿ ಹೇಗೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡಬಹುದು, ಇದೆಲ್ಲವೂ ಕೂಡ Cabinet reshuffle, sir. That has not been come up in discussion. ಸಿದ್ದರಾಮಯ್ಯನವರನ್ನ ಮಾಧ್ಯಮದವರು ಮಾತನಾಡಿಸುವಂತ ಪ್ರಯತ್ನ ಮಾಡ್ತಾರೆ. ಆಗ ಸಿದ್ದರಾಮಯ್ಯನವರು ಏನು ಹೇಳದೆ ಸುಮ್ಮನೆ ಹಾಗೆ ಹೋಗ್ತಾರೆ. ಸಿದ್ದರಾಮಯ್ಯನವರು ಮೀಟಿಂಗ್ ಆದ ನಂತರ ಹೊರಗಡೆ ಬಂದಾಗ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡದೆ ಹಾಗೆ ಹೋಗಿದ್ದಾರೆ. ಬೆಳಿಗ್ಗೆಯಿಂದಲೂ ಕೂಡ ರಿಪಬ್ಲಿಕ್ ಕನ್ನಡದ ಅತಿದೊಡ್ಡ ತಂಡ ದೆಹಲಿಯಿಂದ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮವರೆಗೂ ಕೂಡ ತಲುಪಿಸುವಂತ ಪ್ರಯತ್ನ ಮಾಡ್ತಾ ಇದೆ. ನಮ್ಮ ಕಲೀಗ ಅಭಿಷೇಕ್ ಕೂಡ ದೆಹಲಿಯಲ್ಲೇ ಇದ್ದು ಅಲ್ಲಿನ ಸಂಪೂರ್ಣ ಮಾಹಿತಿಯನ್ನ ಪಿನ್ ಟು ಪಿನ್, 1ನೇ ಸುತ್ತಿನ ಮಾತುಕತೆ, 2ನೇ ಮೀಟಿಂಗ್, ಮ್ಯಾರಥಾನ್ ಮೀಟಿಂಗ್ ನ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ತಲುಪಿಸ್ತಾ ಇದ್ರು. ಈಗ ಮೀಟಿಂಗ್ ಎಲ್ಲ ಮುಗಿದಿದೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಇವತ್ತು ರಾತ್ರಿನೇ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಈ ಹೊತ್ತಿಗೆ ಏನಿದೆ ಮಾಹಿತಿ ಅನ್ನೋದ್ರ ಬಗ್ಗೆ ನವದೆಹಲಿಯಿಂದ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಮೀಟಿಂಗ್ ನಲ್ಲಿ ಏನಾಯ್ತು ಅಭಿಷೇಕ್? ಸಿದ್ದರಾಮಯ್ಯನವರನ್ನ ನೀವು ಪ್ರಶ್ನೆ ಮಾಡಿದ್ರಲ್ಲ, ಆಗ ಏನಂದ್ರು ಅವರು? ಡಿ ಕೆ ಶಿವಕುಮಾರ್ ಏನ್ ಮಾಡಿದ್ರು, ಏನಾಯ್ತು, ಹೈಕಮಾಂಡ್ ಏನ್ ಹೇಳ್ತು? ಅಭಿಷೇಕ್, ಓವರ್ ಟು ಯು.
ಈ ದಿನದ ಒಂದು ಸಣ್ಣ ಮೆಲುಕನ್ನ ಹಾಕಬೇಕಂದ್ರೆ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯನವರು ಇಂದಿರಾ ಭವನಕ್ಕೆ ಹೊರಡೋದಕ್ಕೂ ಮೊದಲು ಅವರ ಅತ್ಯಂತ ಆಪ್ತ ಶಾಸಕರು ಹಾಗೂ ಸಚಿವರ ಜೊತೆ ದೆಹಲಿಯ ಕರ್ನಾಟಕ ಭವನದಲ್ಲಿ ತಿಂಡಿಯನ್ನ ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡದೆ ಯಥಾವತ್ ಅವರ ಮಾಮೂಲಿ ದಾಟಿಯಲ್ಲಿ ಕಾರನ್ನ ಹತ್ತು ಇಂದಿರಾ ಭವನಕ್ಕೆ ತೆರಳುತ್ತಾರೆ. ಅದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಮತ್ತೊಂದು ಬಿಲ್ಡಿಂಗ್ ನಲ್ಲಿದ್ರು, ಅವರು ಕೂಡ ಇಂದಿರಾ ಭವನಕ್ಕೆ ತೆರಳಿದ್ರು. ಆದರೆ ಸುಮಾರು 6 ಗಂಟೆಗಳ ಕಾಲ ನಡೆದಂತ ಈ ಒಂದು 3 ರಿಂದ 4 ಸುತ್ತಿನ ಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹೊರತುಪಡಿಸಿ ರಾಹುಲ್ ಗಾಂಧಿ ಒಬ್ಬರು ಇರ್ತಾರೆ. ಈ ಇಷ್ಟು ಜನರ ಮಾತುಕತೆ 2 ಸುತ್ತಾಯಿತು ಅಂದ್ರೆ 1 ಸುತ್ತಿನ ಮಾತುಕತೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯನವರ ಜೊತೆ ಆಗುತ್ತೆ. ಮತ್ತೊಂದು ಮಾಹಿತಿ ಏನಂದ್ರೆ, ಈ ರೀತಿ ಕ್ಲೋಸ್ ಡೋರ್ ಸೆಟಪ್ ಸಿಗದಂತ ಸಂದರ್ಭದಲ್ಲಿ ಯಾರಾದರೂ 1-to-1 ಮಾತನಾಡದೆ ಇರ್ತಾರ ಅನ್ನೊಂದು ಪ್ರಶ್ನೆ ಡಿಕೆ ಶಿವಕುಮಾರ್ ಅವರ ಆಪ್ತ ಮೂಲಗಳಿಂದ ಬಂದಿರುವಂತದ್ದು. ಇದೇ ಕಾರಣದಿಂದಾಗಿ ಡಿಕೆ ಶಿವಕುಮಾರ್ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಕೂಡ ಈಗ ಮಾತುಕತೆಯನ್ನು ನಡೆಸಿದ್ದಾರೆ ಅನ್ನೋದು ಮಾಹಿತಿ ಬಹಿರಂಗ ಆಗಿರುವಂತದ್ದು. ಮತ್ತೊಂದು ಕಡೆಗೆ ಈ ಒಂದು ಸಭೆಯನ್ನು ಮುಕ್ತಾಯಗೊಳಿಸಿದ ಬಳಿಕ ಕೆಸಿ ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಾಧ್ಯಮಗಳು ಕೇವಲ ಸ್ಪೆಕ್ಯುಲೇಷನ್ ಮಾಡ್ತಾ ಇದೆ, ಅಂದ್ರೆ ಊಹಾಪೋಹ ಸುದ್ದಿಗಳನ್ನ ಮಾತ್ರ ಮಾತನಾಡ್ತಿರುವಂತದ್ದು. ಬದಲಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ರಾಜ್ಯಸಭೆ ಹಾಗೂ ಪರಿಷತ್ತಿನ ವಿಚಾರವನ್ನು ಬಿಟ್ಟು ಬೇರೆ ಏನು ಮಾತನಾಡಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸ್ತಾರೆ. ಇದಕ್ಕೆ ಪೂರಕವಾಗಿ ಹೊರಬಂದಂತ ಅಷ್ಟು ಡಿಕೆ ಶಿವಕುಮಾರ್ ಅವರ ಬೆಂಬಲಿಗರಿರ್ಬೋದು, ಸಿದ್ದರಾಮಯ್ಯನವರ ಬೆಂಬಲಿಗರಿರ್ಬೋದು, ಎಲ್ಲರೂ ಕೂಡ ಒಂದೇ ಉತ್ತರವನ್ನು ನೀಡಿದ್ದು, ಒಳಗಡೆ ಏನಾಗಿದೆ ನಮಗೆ ಗೊತ್ತಿಲ್ಲ, ಏನ್ ಮಾತಾಡಿದ್ದಾರೆ ನಮಗೆ ಗೊತ್ತಿಲ್ಲ, ಔಟ್ಕಮ್ ಏನು ಅಂತ ನಮಗೆ ಗೊತ್ತಿಲ್ಲ. ಇಲ್ಲಿಗೆ ಪೂರ್ವ ನಿಯೋಜಿತವಾಗಿ ಒಳಗಡೆ ನಡೆದಿರುವಂತಹ ಮೀಟಿಂಗ್ ನ ಯಾವ ಮಾಹಿತಿಯನ್ನು ಕೂಡ ಮಾಧ್ಯಮಗಳಿಗೆ, ರಾಜ್ಯದ ಜನರಿಗೆ ಗೊತ್ತಾಗದೇ ಇರಲಿ, ಗೊತ್ತಾದಷ್ಟು ಕೂಡ ಸಮಸ್ಯೆ ಹೆಚ್ಚು ಅನ್ನೋದು ಲೆಕ್ಕಾಚಾರದಲ್ಲಿ ರಾಜಕೀಯ ನಾಯಕರು ಇರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಒಳಗಡೆ ಏನು ನಡೆದಿರಬಹುದು ಅನ್ನೋದು ಲೆಕ್ಕಾಚಾರವನ್ನು ನಾವು ಗಮನಿಸ್ತೀವಿ ಅಂದ್ರೆ, ರಾಜ್ಯಸಭೆ ಚುನಾವಣೆಗೆ ರಾಜ್ಯದಿಂದ ಕಳಿಸಬೇಕಾದ ಅಭ್ಯರ್ಥಿ ಯಾರು, ಒಂದು ವೇಳೆ ಕ್ಯಾಬಿನೆಟ್ ರೀಶಫಲ್ ಆಗೋದಿತ್ತು ಅಂದ್ರೆ ಯಾವಾಗ ಮಾಡಬೇಕು, ಯಾರನ್ನ ಇನ್ಸೈಡ್ಗೆ ಅಂದ್ರೆ ಯಾರನ್ನ ಇನ್ ಮಾಡಬೇಕು, ಯಾರನ್ನ ಔಟ್ ಮಾಡಬೇಕು ಅನ್ನೋ ಒಂದು ಮಾತುಕತೆ ನಡೆದಿರುತ್ತೆ. ಇದಿಷ್ಟನ್ನು ಹೊರತುಪಡಿಸಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಬಂದಂತ ಸಂದರ್ಭದಲ್ಲಿ T20 ಫಾರ್ಮ್ಯಾಟ್ ಅನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಂತ ಸರ್ಕಾರ ಈಗ 3 ವರ್ಷಗಳ ಅವಧಿಯನ್ನ ಸಿದ್ದರಾಮಯ್ಯನವರು ಸಿಎಂ ಆಗಿ ಪೂರ್ಣಗೊಳಿಸಿದ್ದಾರೆ. ಉಳಿದಿರುವಂತಹ 2 ವರ್ಷಗಳನ್ನ ಡಿಕೆ ಶಿವಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ಬಿಟ್ಕೊಡ್ತಾರೇನೋ ಅನ್ನೋ ಒಂದು ಲೆಕ್ಕಾಚಾರ ಎರಡೂ ಬಣದ ನಾಯಕರಿಗೆ ಇದ್ದಂತದ್ದು. ಆದರೆ ಈ ಸದ್ದ ಮಟ್ಟಿಗೆ ಹೈಕಮಾಂಡ್ ಪ್ರಕಾರ ನಾವು ಹೇಳಬೇಕು ಅಂದ್ರೆ ಯಾವುದೇ ನಾಯಕತ್ವ ಬದಲಾವಣೆ ವಿಚಾರವನ್ನ ಮಾತನಾಡಿಲ್ಲ. ಅದಕ್ಕೆ ಸೂಕ್ತ ಸಮಯ ಬಂದಾಗ ಮಾತನಾಡ್ತೇವೆ, ಅಲ್ಲಿಯವರೆಗೂ ಸ್ಟೇಟಸ್ ಕೋ ಅನ್ನೊಂದು ಧಾಟಿಯಲ್ಲಿ ಮಾತನಾಡಿರುವಂತದ್ದು. ಇಲ್ಲಿಗೆ ಪಕ್ಷದ ಅಧ್ಯಕ್ಷರ ಪಾಯಿಂಟ್ ಆಫ್ ವ್ಯೂ ಇಂದ ನೋಡ್ತೀವಿ ಅಂದ್ರೆ, ರಾಜ್ಯಸಭೆ ಹಾಗೂ ಪರಿಷತ್ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಸರ್ಕಾರವನ್ನ ಡಿಸ್ಟರ್ಬ್ ಮಾಡಿದ್ರೆ ಅಥವಾ ನಾಯಕತ್ವ ಬದಲಾವಣೆಯನ್ನ ಮಾಡಿದ್ರೆ, ಕ್ಯಾಬಿನೆಟ್ ರೀಶಫಲ್ ಮಾಡಿದ್ರೆ ಅಥವಾ ಎಕ್ಸ್ಪಾನ್ಷನ್ ಮಾಡಿದ್ರು ಕೂಡ ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಆಂತರಿಕವಾಗಿ ಹೊಡೆತ ಬೀಳುವಂತಹ ಲೆಕ್ಕಾಚಾರಗಳೇ ಹೆಚ್ಚಿರೋದ್ರಿಂದ ರಾಜ್ಯಸಭೆ ಹಾಗೂ ಪರಿಷತ್ನ ಚುನಾವಣೆ ಮುಗಿಯುವವರೆಗೂ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆ ಆಗಲಿ, ಕ್ಯಾಬಿನೆಟ್ ರೀಶಫಲ್ ಆಗಲಿ, ಎಕ್ಸ್ಪಾನ್ಷನ್ ಆಗಲಿ ನಡೆಯೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು. ಇವಿಷ್ಟು ಒಂದ್ ಕಡೆಗೆ ಆಯ್ತು ಅಂದ್ರೆ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆರವರು ಕೂಡ ಈ ಒಂದು ಇಬ್ಬರು ನಾಯಕರ ನಡುವೆ ಒಂದಿಷ್ಟು ಸಂಧಾನಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಲಾಗ್ತಿದೆ. ಸಿಎಂ ಸಿದ್ದರಾಮಯ್ಯನವರು ಇವತ್ತಿನ ಸಭೆಯಲ್ಲಿ ತಾನೇನಾದ್ರೂ ಸೀಟಿನಿಂದ ಕೆಳಗಡೆ ಇಳಿದ್ರೆ ಆ ಅವಕಾಶವನ್ನ ಸಿಎಂ ಕುರ್ಚಿಯನ್ನ ಪರಮೇಶ್ವರ್ ಅವರಿಗೆ ಬಿಟ್ಕೊಡ್ಬೇಕು ಅಂತ ಕೇಳಿದ್ದಾರೆ ಅನ್ನೋದು ಮಾಹಿತಿ ಇರೋದರ ಜೊತೆಗೆ, ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರನ್ನ ರಾಜ್ಯಸಭೆಗೆ ಕಳಿಸುವಂತ ಮಾತುಕತೆ ಕೂಡ ಪ್ರಸ್ತಾಪ ಆಗಿದೆ ಅಂತ ಹೇಳಲಾಗ್ತಿರುವಂತದ್ದು. ಆದ್ರೆ ಇಷ್ಟಕ್ಕೂ ಸ್ಪಷ್ಟೀಕರಣ ನೀಡಬೇಕಾದಂತ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಿಎಂ ಸಿದ್ದರಾಮಯ್ಯ ಯಾವುದೇ ಕಾರಣಕ್ಕೂ ಮಾಧ್ಯಮಗಳ ಮುಂದೆ ಈ ವಿಚಾರಗಳನ್ನ ಮಾತನಾಡೋದಿಲ್ಲ ಅಂತ ನಿರ್ಧರಿಸಿದಂತೆ ಕಾಣ್ತಿರೋದ್ರಿಂದ, ಯಾವಾಗ ಹೈಕಮಾಂಡ್ ಹಾಗೂ ಸಿಎಂ ಡಿಸಿಎಂ ಡಿಸೈಡ್ ಮಾಡಿ ಮಾತನಾಡ್ತಾರೋ ಅಲ್ಲಿವರೆಗೂ ಸ್ಪಷ್ಟವಾದಂತ ಇನ್ಫಾರ್ಮೇಶನ್ 4 ಗೋಡೆಗಳ ನಡುವೆ